ನಟನೆದ ಒಂದು ಝಲಕ್ ತಗೊಳ್ಳೋದಾದ್ರೆ ಈಗ ದರ್ಶನ್ ಅವ್ರ ಜೊತೆನೂ ಮಾಡಿದೀರಾ. ಯಾವ್ದು ಕರಿಯ ಸಿನಿಮಾ ಅಲ್ವಾ ಸರ್ ಅದು? ಅದು ಹೇಗೆ ಕಾನ್ಸೆಪ್ಟ್ ಹೇಗೆ ಸಿಕ್ತು ಅಂದ್ರೆ ನೀವು ಬಾಡಿ ಬಿಲ್ಡಿಂಗ್ ಅವ್ರು ಅಂತಾನೆ ಬಾಡಿ ಬಿಲ್ಡ್ ಮಾಡೋ ಅಂತಾನೆ ಆ ಸೀನ್ಗೆ ತಗೊಂಡಿದ್ರೆ ಯಾವ ರೀತಿ ಸರ್? ಆ ಸಿನಿಮಾದಲ್ಲಿ ಅವಕಾಶ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ತೀನಿ ಅಂತ ನಮಗೂ ಗೊತ್ತಿರಲಿಲ್ಲ ಸರ್. ಅವಾಗ ಮೆಜೆಸ್ಟಿಕ್ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿತ್ತು, ಅದನ್ನ ರಿಲೀಸ್ ಆಗಿರಲಿಲ್ಲ. ಸೊ ಒಂದು 2001 ಇರ್ಬೋದು ಅನ್ಸುತ್ತೆ. ಒಂದ್ ಕಡೆಗೆ ಅಪ್ಪು ಸರ್ ಶೂಟಿಂಗ್ ಒಂದ್ ಕಡೆಗೆ ನಡೀತಾ ಇತ್ತು, ಬೇರೆ ಕಡೆ. ಇದು ಮೆಜೆಸ್ಟಿಕ್ ಶೂಟಿಂಗ್ ಕಂಪ್ಲೀಟ್ ಆಗಿತ್ತು. ನಮ್ಮ ಸ್ನೇಹಿತರು ಹೇಳಿದ್ರು ಈ ತರದ್ದು ಒಂದು ಸಿನಿಮಾ ಬರ್ತಾ ಇದೆ, ಕುಲದೀಪ್ ಶ್ರೀನಿವಾಸ್ ಅವರ ಮಗ ದರ್ಶನ್ ಅಂತ ಅಭಿನಯಿಸ್ತಾರೆ, ಸೀರಿಯಲ್ ಎಲ್ಲ ಮಾಡಿದ್ರು ಅವರು. ಈಗ ಪ್ರೇಮ್ ಅಂತಂದೇಳಿ ಮಂಡ್ಯದವರು ಪ್ರೇಮ್ ಅವರು ಡೈರೆಕ್ಷನ್ ಇದೆ, ಒಂದು ಸೀನ್ ಇದೆ ಅದರಲ್ಲಿ. ಮೌಂಟ್ ಕಾರ್ಮೆಲ್ ಕಾಲೇಜ್ ಅಂತ ಶೂಟಿಂಗ್ ಇದೆ. ಒಂದು ಇಂಗ್ಲಿಷ್ ಮೂವಿ ತರದ್ದು ಒಂದು ಇದು ಬರುತ್ತೆ, ಅದು ಸ್ವಲ್ಪ ಬಾಡಿ ಬಿಲ್ಡರ್ ಬೇಕು, ರೌಡಿ ಗೆಟಪ್ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ನಮ್ಮ ಫ್ರೆಂಡ್ ಮಾಸ್ಟರ್ ಎಲ್ಲ ಹೇಳಿದ್ರು. ಸೊ ನಾವು ಅವಾಗಲೇ ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡಿ ಸ್ಟೇಟ್ ಮತ್ತೆ ನ್ಯಾಷನಲ್ ಎಲ್ಲ ಮಾಡಿ ಹೆಸರು ಮಾಡಿದ್ವಿ ನಾವು 2001 ಆಗ ಅವಕಾಶ ಸಿಕ್ಕಿ ನಾವು ಶೂಟಿಂಗ್ ಹೋದಾಗ ಅಲ್ಲಿ ನಾವೆಲ್ಲ ಹೋದಾಗ ಅಲ್ಲೆಲ್ಲ ಸೆಟ್ಟಲ್ಲೆಲ್ಲ ಕುತ್ಕೊಂಡಿದ್ರು, ದರ್ಶನ್ ಸಾರು ಎಲ್ಲರೂ ಕುತ್ಕೊಂಡಿದ್ರು. ನಾವು ಅವಾಗಲೇ ಜಿಮ್ ಗಿಮ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಎಲ್ಲ ಇದು ಮಾಡ್ಕೊಂಡು ನಾವೆಲ್ಲ ಹೋದಾಗ ನಮ್ಮ ನೋಡಿದ ತಕ್ಷಣ ದರ್ಶನ್ ಸರ್ ಅವರು ನಮಸ್ಕಾರ ಮಾಡಿದ್ರು. ಈಗ ಇವರು ಕರಿಬಸಪ್ಪ ಬಾಡಿ ಬಿಲ್ಡರ್ ಅಂದ ತಕ್ಷಣ ಹೋಗಿ ಸಾರ್ ಏನ್ ಸಾರ್ ಇನ್ನೂ ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ರು ತೋರಿಸಿ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡಿಸಿದ್ರು ದರ್ಶನ್ ಸರ್. ನಮಗೆ ತಲೆಯಲ್ಲಿ ಹೊಡಿತಿದ್ದು ಒಂದೇನೆ, ಏನು ಇವರು ದೊಡ್ಡ ಸ್ಟಾರ್ ನಮ್ಮ ಕುಲದೀಪ್ ಶ್ರೀನಿವಾಸ್ ಅವ್ರ ಮಗ, ಎಷ್ಟು ಒಂದು ಸ್ವಲ್ಪ ಜಂಬ ಇಲ್ಲ, ಎಷ್ಟು ನಿಷ್ಕಲ ಮನಸ್ಸು, ಎಷ್ಟು ಗೌರವ ಕೊಟ್ಟು ಮಾತಾಡ್ತಾರೆ, ವಾವ್ ಅನ್ಕೊಂಡ್ಬಿಟ್ಟು. ನಾವು ಅವ್ರು ಎದ್ದಿಂತಾಗ ನೋಡಿದ್ರೆ ಇಷ್ಟು ಹೈಟ್ ಇದ್ರು ಬಾ ಹೆಂಗ ನೀವು ಜೊತೆಗೆ ಹೆಂಗ್ ಇದ್ ಮಾಡ್ಬೇಕಂದಾಗ ಆಮೇಲೆ ನಮ್ಮ ದರ್ಶನ್ ಸರ್ ಏನ್ ತಲೆ ಕೆಡ್ಸ್ಕೋಬೇಡಿ ನೀವು ಇಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಪ್ರೇಮ್ ಅವ್ರಿಗೆ ಕ್ಯಾಮ್ರಾಮನ್ ಕಳ್ಬಿಟ್ಟು ನೋಡ್ರಿ ಇವ್ರು ಒಳ್ಳೆ ಬಾಡಿ ಬಿಲ್ಡಿಂಗ್ ಮಾಡಿದ್ದಾರೆ, ಸ್ಟೇಟ್ ಬಾಡಿ ಬಿಲ್ಡಿಂಗ್ ನ್ಯಾಷನಲ್ ಎಲ್ಲ ಗೆದ್ದಿದ್ದಾರೆ, ಹೈಟ್ ಡಿಫರೆನ್ಸ್ ಆಗ್ಬಾರ್ದು, ನೀವ್ ಹೆಂಗ್ ಮಾಡ್ತೀರಾ ಏನೋ ಫೈಟ್ ಮಾತ್ರ ಸಖತ ಬರ್ಬೇಕು, ಹಿಂಗ್ ಬರ್ಬೇಕಂತ ಹೇಳ್ಬಿಟ್ಟು ದರ್ಶನ್ ಸರ್ ಅವ್ರಿಗೆ ಹೇಳಿದ್ರು. ನನಗೂ ಕೂಡ ಅಷ್ಟೇ ಅವರು ಪ್ರೀತಿಯಿಂದ ಮಾತಾಡಿಸಿ ಹೇಳಿದ್ರು, ನೋಡಿ ಈ ತರ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ರು. ಆ ಫೈಟ್ ಆ ಸೀನ್ ಏನಾದ್ರು ಚೆನ್ನಾಗಿ ಬಂದಿದೆ ಅಂದ್ರೆ ಅದೆಲ್ಲ ಕ್ರೆಡಿಟ್ ದರ್ಶನ್ ಸರ್ಗೆ ಸೇರ್ಬೇಕು. ಅವ್ರೇನೆ ಇದ್ ಮಾಡಿದ್ದು. ಸಾಕಷ್ಟು ಗೌರವ ಕೊಟ್ಟು ಬಹಳ ಎಲ್ರಿಗೂ ಪ್ರೀತಿಯಿಂದ ಮಾತಾಡ್ತಕ್ಕಂಥ ವ್ಯಕ್ತಿ ಅಂದ್ರೆ ದರ್ಶನ್. ಅದು ಚೆನ್ನಾಗಿ ಬಂದಿದೆ ಅಂದ್ರೆ ಅದು ಅವ್ರಿಗೆ ಸೇರ್ಬೇಕು ಸರ್. ಅಂದ್ರೆ ಸರ್ ಇವಾಗ ಕೆಲವೊಂದು ಆ ವಿಡಿಯೋಗಳು ಆ ಝಲಕ್ಗಳು ಇವಾಗ ವೈರಲ್ಗಳಾಗ್ತಾ ಇದಾವೆ. ಓ ಇವ್ರು ಆ ಟೈಮಲ್ಲಿ ಈ ತರ ಎಲ್ಲ ಮಾಡಿದಾರ ಅಂತ ಅದು ಅವಕಾಶ ಮಾಡ್ಕೊಂಡಿದ್ದೆ ದರ್ಶನ್. ಈಗ ಪುನೀತ್ ಅವ್ರ ಜೊತೆ ಸರ್ ಪುನೀತ್ ಸರ್ ಅವರು ನಾನು ಒಂದು 2002-3 ನಾನು ಭಾರತ ಶ್ರೇಷ್ಠ ಬಾಡಿ ಬಿಲ್ಡಿಂಗ್ ನ ಗೆದ್ದಿದ್ದೆ ನಾನು. ಅದಕ್ಕಿಂತ ಮುಂಚೆ ನಾನು ಡಾಕ್ಟರ್ ರಾಜ್ಕುಮಾರ್ ಸರ್ನ 1994 ನಾನು ಕರ್ನಾಟಕ ಕಿಶೋರ ಟೈಟ್ಲ್ ಮಾಡಿದ್ದೆ. ಅವ್ರಿಗೆ ಡಾಕ್ಟರ್ ಪಾಲ್ಕೆ ಪ್ರಶಸ್ತಿ ಬಂದಿತ್ತು. ಅಭಿನಂದನೆ ಸಲ್ಲಿಸಕ್ಕೆ ಹೋದ ಸಂದರ್ಭದಲ್ಲಿ ನಾನು ಕೂಡ ಅವ್ರಿಗೆ ಪ್ರಶಸ್ತಿಗಳನ್ನ ತೋರಿಸ್ಬಿಟ್ಟು ಅವ್ರಿಗೆ ಆಶೀರ್ವಾದ ಪಡೆದಿದ್ದಾರೆ ನಾನು. ಆಗ ನೀನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆಲ್ಲು ಅಂತ ಹೇಳ್ಬಿಟ್ಟು ಸ್ವೀಟ್ ತರಿಸಿ ನನಗೆ ಸ್ವೀಟ್ ತಿನ್ನಿಸಿ ಆಶೀರ್ವಾದ ಮಾಡಿದ್ರು 1994-95 ಅದಾದ್ಮೇಲೆ 2002-3 ವೀರ ಕನ್ನಡಿಗ ಶೂಟಿಂಗ್ ಸಂದರ್ಭ ಒಂದು ಜಿಮ್ ಇನಾಗ್ರೇಷನ್ ಟೈಮಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ಬಾಡಿ ಬಿಲ್ಡಿಂಗ್ ಅಲ್ಲಿ ಯಾರಾದ್ರೂ ಒಬ್ಬರು ಚೀಫ್ ಗೆಸ್ಟ್ ಕರೀಬೇಕಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ಒಂದು ಯಶವಂತಪುರ ಒಂದು ಅದು ಸದಾಶಿವನಗರ ಒಂದು ಜಿಮ್ ಇದೆ, ಒಂದು ಕ್ಲಾಸಿಕ್ ಜಿಮ್ ಅಂತ ಇರ್ಬೇಕು, ಅಲ್ಲಿ ಅವರು ಜಿಮ್ ಅಂತ ಅವರು ರಾಘವೇಂದ್ರ ರಾಜ್ಕುಮಾರ್ ಸರ್ ಅವರು ಬರೋರು. ಅವಾಗ ನಮ್ದು ಪೇಪರ್ಲೆಲ್ಲ ಬರ್ತಾ ಇತ್ತು ಅವಾಗೆಲ್ಲ ಈ ತರದ್ದು. ಅವಾಗ ಎಷ್ಟೊಂದು ಮೀಡಿಯಾಗಳು ಯಾವುದೂ ಇರಲಿಲ್ಲ. ಅವಾಗ ಪತ್ರಿಕೆಯಲ್ಲಿ ಪ್ರಕಟಣೆ ಆಗ್ತಾ ಇತ್ತು. ಯಾರಾದ್ರೂ ಒಬ್ಬ ಬಾಡಿ ಬಿಲ್ಡಿಂಗ್ ಅಲ್ಲಿ ಏನಾದ್ರು ಒಂದು ನೇಮ್ ಒಂದು ಬಾಡಿ ಬಿಲ್ಡಿಂಗ್ ಈ ತರ ಟೈಟ್ಲ್ ಮಾಡಿದಾರೆ ಅಂದ್ರೆ ನಮ್ದು ಅವಾಗ ನಾನು ನ್ಯಾಷನಲ್ ಲೆವೆಲ್ ಎಲ್ಲ ಗೆದ್ದಿದ್ದೆ ಆ ಟೈಮಲ್ಲಿ. ಅವಾಗ ಜಿಮ್ ಅಲ್ಲೆಲ್ಲ ಫೋಟೋಗಳು ಆಗ್ತಿರೋದು. ಅವಾಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ಇಲ್ಲ ಇವ್ರನ್ನ ಕರೀರಿ, ಇವರಿಗೆ ಆನರ್ ಮಾಡೋಣ ಅಂತ ಹೇಳ್ಬಿಟ್ಟು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರು ಕರೆದ್ಬಿಟ್ಟು ಒಂದು ಜಿಮ್ ಇನಾಗ್ರೇಷನ್ ಟೈಮಲ್ಲಿ ಆನರ್ ಮಾಡಿದ್ರು. ನಮ್ಗೆ ಅವಾಗ ಆನರ್ ಮಾಡಿ ಬಹಳ ಪ್ರೀತಿಯಿಂದ ಚೆನ್ನಾಗಿ ಮಾತಾಡ್ಸಿದ್ರು. ನೀವು ನ್ಯಾಷನಲ್ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆಲ್ಲಿ ಅಂತ ಹೇಳಿ ತುಂಬಾ ಗೌರವಪೂರ್ವಕ ಮಾತಾಡ್ಸಿದ್ರು. ಅವರ ಒಂದು ಮಾತು ಆ ಒಂದು ಇದು ನಮ್ಗೆ ಬಹಳ ಇಷ್ಟ ಆಯ್ತು ಆ ಸಂದರ್ಭದಲ್ಲಿ. ಈಗ ನೆಕ್ಸ್ಟ್ ಏನಾದ್ರು ಸಿನಿಮಾ ಅಥವಾ ಯಾವ್ದಾದ್ರು ರಿಯಾಲಿಟಿ ಶೋಗಳಿಗೆ ನೆಕ್ಸ್ಟ್ ಏನಾದ್ರು ಪ್ಲಾನ್ ಇದೆಯಾ? ಸಿನಿಮಾಗಳಿಗೆ ಏನಾದ್ರು ಇದೆಯಾ? ಯಾರಾದ್ರೂ ಅಕಸ್ಮಾತ್ ಇಲ್ಲಪ್ಪ ಈ ಪಾತ್ರಗಳಿದಾವೆ ನೀವು ಬರ್ತೀರಾ ಅಂತ ಕೇಳಿದಾಗ ಏನಾದ್ರು ಚಾನ್ಸಸ್? ಅದು ಈಗ ಆ ಥರದ್ದು ಏನಾದ್ರು ಒಂದು ಚಾನ್ಸಸ್ ಸಿಕ್ಕರೆ ನಾನು ನಮ್ಮ ಇಲಾಖೆ ಕೋಟ್ ಆಗೋ ಪ್ರಕಾರ ನಾನು ಮಾಡೋದಕ್ಕೆ ಅವಕಾಶಗಳು ಸಿಕ್ಕರೆ ಖಂಡಿತವಾಗಿ ನಾನು ಅದೇ ಫೋಟೋ ಪ್ರಕಾರನೇ ನಾನು ಅನುಮತಿ ಸಿಕ್ಕರೆ ಖಂಡಿತವಾಗಿ ಮಾಡ್ತೀನಿ.